ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸರಿಯಾದ ಸಮಯಕ್ಕೆ ಬಿಜೆಪಿಯಲ್ಲಿ ಅಧ್ಯಕ್ಷರ ಆಯ್ಕೆಗೆ ಮುಹೂರ್ತ ಬಹುತೇಕ ಫಿಕ್ಸ್ ಆಗಿರೋ ಹೊತ್ತಲ್ಲಿ ಸರಿಯಾಗಿ ಕಾಂಗ್ರೆಸ್ ವಿಜಯೇಂದ್ರಗೆ ಬಿಗ್ ಗಿಫ್ಟ್ ಒಂದನ್ನು ಕೊಡ್ತಾ ಇದೆ. ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಉಚ್ಚಾಟಿತ ಯತ್ನಾಳ್ಗೆ ಇದು ಅರಗಿಸಿಕೊಳ್ಳಲಾರದ ತುತ್ತು. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆಗೆ ರೆಬಲ್ ಬಣದವರು ಅಂದರೆ ಯತ್ನಾಳ್ ಟೀಮಲ್ಲಿ ಗುರುತಿಸ್ಕೊಂಡಿದ್ದ ಜಾರಕಿಹೊಳಿ ಆ್ಯಂಡ್ ಟೀಮ್ ನಾಯಕರು ವಿಜಯೇಂದ್ರ ಮರು ಆಯ್ಕೆ ಅಥವಾ ಮುಂದುವರಿಸೋದ್ರ ಬಗ್ಗೆ ಅಚ್ಚರಿಯ ನಿಲುವೊಂದನ್ನು ಹೊರಹಾಕಿದ್ದಾರೆ. ಮತ್ತೊಂದು ಕಡೆ ಈಗ ಆಗ್ತಿರುವಂಥ ಬೆಳವಣಿಗೆ ಕಾಂಗ್ರೆಸ್ ಇಷ್ಟು ಸೀರಿಯಸ್ ಆಗಿ ತಗೊಂಡಿರೋದು ನೇರವಾಗಿ ವಿಜಯೇಂದ್ರಗೆ ಲಾಭ ಆಗ್ತದೆ. ಒನ್ ಬೈ ಒನ್ ನೋಡ್ತಾ ಹೋಗೋಣ ಏನೇನು ಅಂತ. ಎಸ್ ವೀಕ್ಷಕರೇ, ಸದ್ಯ ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಪಂಚಮಸಾಲಿ ನಾಯಕರು ಸಿಡಿದೆದ್ದಿದ್ದನ್ನು ನೋಡಿದ್ವಿ. ನಂಬರ್ 1, ಈ ಅಖಿಲ ಭಾರತ ಪಂಚಮಸಾಲಿ ವೇದಿಕೆ ಕಾರ್ಯಕ್ರಮ ನಡೀತಲ್ವ, ಆ ಕಾರ್ಯಕ್ರಮದಲ್ಲಿ ಒಂದು ನಿರ್ಣಯವನ್ನು ತಗೊಳ್ಳಾಯಿತು. ಯಾವ ಕಾರಣಕ್ಕೂ ಯತ್ನಾಳ್ ಪರವಾಗಿ ಪಂಚಮಸಾಲಿ ಸ್ವಾಮೀಜಿ ನಿಲ್ಲಬಾರ್ದು, ಅವ್ರಿಗೆ ನಾವು ಮುಡಿಪಿಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಸಮುದಾಯವನ್ನು ಒತ್ತೆ ಇಡೋಕೆ ಹೊರಟಿದ್ದೀರಾ. ಸಮುದಾಯದ ಹಿತರಕ್ಷಣೆಗೆ ಹಾಗೆ ಬಲ ತುಂಬೋದಕ್ಕೆ, ನ್ಯಾಯ ಕೊಡಿಸೋದಕ್ಕೋಸ್ಕರ ಸ್ವಾಮೀಜಿ ಹೋರಾಟ ಮಾಡಬೇಕೇ ಹೊರತು ಈ ರೀತಿ ಒಬ್ಬ ವ್ಯಕ್ತಿ ಪರ ಒಂದು ಪಕ್ಷದ ಪರವಾಗಿ ನಿಲ್ಲೋದು ಸರಿ ಅಲ್ಲವೇ ಅಲ್ಲ. ಇದನ್ನು ನಾವು ಖಂಡಿಸ್ತೀವಿ ಅನ್ನುವಂಥ ಆಕ್ರೋಶ ವ್ಯಕ್ತವಾಯಿತು. ಸ್ವಾಮೀಜಿಯ ವಿರುದ್ಧ ಕಿಡಿಕಾರಿದ್ರು. ಸ್ವಾಮೀಜಿ ನಡೆ ಸರಿ ಇಲ್ಲ, ಒಬ್ಬರ ಪರವಾಗಿ ನಿಂತಿರೋದು ಅಂತ. ಅದಾಗ್ತಾ ಇದ್ದ ಹಾಗೆ ಈಗ ನೋಡಿ, ಕಾಂಗ್ರೆಸ್ನ ಪಂಚಮಸಾಲಿ ನಾಯಕರು ಸ್ವಾಮೀಜಿಯನ್ನೇ ಪೀಠದಿಂದ ಕೆಳಗಿಳಿಸ್ತೀವಿ. ಕೂಡಲ ಸಂಗಮ ಪೀಠ ಬಹಳ ಶಕ್ತಿ ಇರುವಂಥ ಪೀಠ, ಅಲ್ಲಿ ಸಮುದಾಯದವರು ತುಂಬ ಚೆನ್ನಾಗಿ ನಡ್ಕೊಳ್ತಾರೆ, ರಾಜಕೀಯವಾಗಿ ದೊಡ್ಡ ಶಕ್ತಿ ಕೊಡುವಂಥ ಪೀಠ. ಆದರೆ ಆ ಪೀಠದಿಂದ ಜಯಮೃತ್ಯುಂಜಯ ಸ್ವಾಮೀಜಿ ಕೆಳಗಿಳಿಯೋ ಸಮಯ ಬಂದೇ ಬಿಟ್ಟಿದೆ. ಆ ಸಮಯ ಬಂದರೆ ಯಾರು ತಡೆಯೋಕ್ಕಾಗಲ್ಲ. ಅವರನ್ನು ಕೂರಿಸಿದ್ದ ಜನ, ಸಮುದಾಯ ಅವರನ್ನು ಬಯಸ್ತಿಲ್ಲ ಅಂದಮೇಲೆ ಇಳಿಬೇಕಾಗಿ ಬರುತ್ತೆ ಅನ್ನುವಂಥ ಸಂದೇಶ ಈಗ ರವಾನೆ ಆಗ್ತಿದೆ. ಅಷ್ಟರ ಮಟ್ಟಿಗೆ ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಪ್ರತಿರೋಧ ಎದ್ದಿರೋದೀಗ. ಯಾಕೆ ಹಂಗಾಗ್ತಿದೆ ಅಂದರೆ, ಸಹಜವಾಗಿ ಕಾಂಗ್ರೆಸ್ನಲ್ಲಿರುವಂಥ ಪಂಚಮಸಾಲಿ ನಾಯಕರಿಗೆ ಯತ್ನಾಳ್ ಮತ್ತು ದಿನ ದಿನ ಸ್ಟ್ರಾಂಗ್ ಆಗ್ತಾ ಹೋಗಿಬಿಟ್ರೆ, ಈಗ ಉಚ್ಚಾಟಿತ ನಾಯಕ ಆಗಿರೋದ್ರಿಂದ ಆ ಸಮುದಾಯದ ಹೆಸರಲ್ಲೇ ಒಂದು ಸಂಘಟನೆನೋ ಪರ್ಯಾಯ ಶಕ್ತಿಯನ್ನು ಕಟ್ಟಿಕೊಂಡು ನಿಂತು ಬಿಟ್ರೆ, ನಾಳೆ ಬಿಜೆಪಿಯಲ್ಲಿ ವಿಜಯೇಂದ್ರಗೆ ಮತ್ತೊಬ್ಬರಿಗೆ ಹೊಡೆತ ಅನ್ನೋದಕ್ಕಿಂತ ಎಲ್ರಿಗೂ ಕಾಂಗ್ರೆಸ್ನ ಅಥವಾ ಯಾವುದೇ ಪಕ್ಷದ ಆ ಭಾಗದಲ್ಲಿರುವ ಪಂಚಮಸಾಲಿ ವೋಟ್ ಬ್ಯಾಂಕ್ನ ಆತಂಕ, ಇವರು ತಮ್ಮದು ಅನ್ನೋ ರೀತಿಯಲ್ಲಿ ಎಲ್ಲ ಪಂಚಮಸಾಲಿ ಅಂದರೆ ನಾನು ಅನ್ನೋ ರೀತಿಯಲ್ಲಿ ಬೆಳೆದು ನಿಲ್ಲುವ ಪ್ರಯತ್ನ ಮಾಡ್ತಿದ್ದಾರಾ ಅನ್ನುವ ಆಕ್ರೋಶ ಸಿಡಿದಿದೆ ಅಲ್ಲಿ. ಅದು ಹೆಂಗೆ ಯತ್ನಾಳ್ ಅವರು ಪಂಚಮಸಾಲಿ ಹೆಸರಲ್ಲಿ ತನ್ನ ಬೇಳೆ ಬೇಯಿಸ್ಕೊಳ್ತಿದ್ದಾರೆ, ಇವರಿಂದ ಏನು ಲಾಭ ಆಗಿದೆ? ಸುಮ್ಮನೆ ಹೋರಾಟ ಮಾಡಿದ್ರು, ಸಂಘಟನೆ ಅದು ಇದು ಅಂದರು, ಅದು ಮೀಸಲಾತಿ ಮತ್ತೊಂದು ಕಾನೂನಾತ್ಮಕವಾಗಿ ಯಾವುದೂ ಆಗಿಲ್ಲ. ಆದರೆ ನಾನೇನೋ ಮಾಡಿಬಿಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ಯತ್ನಾಳ್ ಹೋರಾಟ ಇದನ್ನು ಸಮುದಾಯ ನಂಬೋದಿಲ್ಲ ಅಂತ ಸೆಡ್ಡು ಹೊಡೆದಿದ್ದು ಈಗ ಕಾಶಪ್ಪನವರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಇನ್ನಿತರರು ಸಿಡಿದಿದ್ದಾರೆ. ಕಾಶಪ್ಪನವ್ರು ಏನು ಹೇಳ್ತಾರೆ ಅವ್ರ ಮಾತುಗಳೇ ಕೇಳಿಸ್ಕೊಳ್ಳಿ. ಯತ್ನಾಳ್ ಪರವಾಗಿ ನಿಂತಿರುವಂತಹ, ಗಟ್ಟಿಯಾಗಿ ಅವರು ಬೆನ್ನಿಗೆ ನಿಂತಿರುವಂತಹ ಕೂಡಲ ಸಂಗಮ ಸ್ವಾಮೀಜಿ ಅವರ ಪೀಠವನ್ನೇ ಕಳ್ಕೊಂಡ್ರೆ ಇನ್ನೇನು ಕಥೆ, ಆ ಸಮಯ ಬರಬಹುದು ಅಂತ ಎಚ್ಚರಿಕೆ ಸಂದೇಶವನ್ನು ರವಾನಿಸ್ತಿದ್ದು ಆಗತ್ತದು ಅಂತಿದ್ದಾರೆ. ಅಂದರೆ ಇಳಿಸೋದಿಕ್ಕೆ ಸಿದ್ಧತೆ ನಡೆದಿದೆ ಅಂತಿದ್ದಾರೆ. ಸೊ ಇದರಿಂದ ನೇರ ಲಾಭ ಯಾರಿಗೆ? ವಿಜಯೇಂದ್ರಗೆ. ಪರಿಸ್ಥಿತಿ ಇಲ್ಲಿ ಇನ್ನೇನು ಏಪ್ರಿಲ್ 15ರ ಒಳಗಡೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಅಧ್ಯಕ್ಷರ ಮರು ಆಯ್ಕೆಯೋ ಏನು ಎತ್ತ ಅನ್ನೋದು ಗೊತ್ತಾಗುತ್ತೆ. ಈ ಹೊತ್ತಲ್ಲಿ ಯತ್ನಾಳ್ ಬೆನ್ನಿಗಿರುವಂತಹ, ಅಂದರೆ ಬಿಜೆಪಿಗೆ ಟೆನ್ಷನ್ ಇರೋದೇ ಅದಲ್ವಾ, ಸಮುದಾಯ ಒಂದು ದೊಡ್ಡ ಸಮುದಾಯ ಬೆನ್ನಿಗೆ ಕಟ್ಕೊಂಡು ನಿಂತಿದ್ದಾರೆ, ಏನು ಕಥೆನಪ್ಪ ಅನ್ನೋದೊಂದು ಟೆನ್ಷನ್ ಇದೆಯಲ್ವಾ. ಆದರೆ ಈಗ ಪಂಚಮಸಾಲಿ ಅಖಿಲ ಭಾರತ ಪಂಚಮಸಾಲಿ ಸಭಾ ಸ್ವಾಮೀಜಿ ಧಿಕ್ಕಾರ ಹಾಕಿ ಯತ್ನಾಳ್ ವಿರುದ್ಧ ಸಂದೇಶ ರವಾನಿಸಿರೋದು. ಈಗ ಯಾವ ಸ್ವಾಮೀಜಿ ನಿಂತಿದ್ದಾರೋ ಅವರನ್ನು ಇಳಿಸ್ತೀವಿ ಅನ್ನೋ ಮಟ್ಟಿಗೆ ಆಕ್ರೋಶ ಎದ್ದಿರೋದ್ರಿಂದಾಗಿ ಅದು ಒಂದು ರೀತಿಯಲ್ಲಿ ಸಮುದಾಯ ಸಾಲಿಡ್ ಆಗಿ ಒಂದು ಕಡೆ ವಾಲದಂತೆ ಮಾಡುತ್ತೆ. ಸೊ ಬಿಜೆಪಿಗೆ ವಿಜಯೇಂದ್ರ ಮತ್ತೆ ಮುಂದುವರಿಸೋದಕ್ಕಾಗಲಿ ಮತ್ತೊಂದು ನಿರ್ಧಾರ ತಗೊಳ್ಳೋದಕ್ಕೆ ಟೆನ್ಷನ್ ಇಲ್ಲ. ಪಂಚಮಸಾಲಿ ಸಮುದಾಯ ಯತ್ನಾಳ್ ಎತ್ಕೊಂಡು ಹೋಗಿಬಿಡ್ತಾರಪ್ಪ ಅನ್ನುವಂಥ ಟೆನ್ಷನ್ ದೂರ ಮಾಡೋದಕ್ಕೆ ಕಾರಣ ಆಗಿದ್ದು ಈ ಹೊತ್ತಲ್ಲಿ ವಿಜಯೇಂದ್ರಗೆ ಈ ಬೆಳವಣಿಗೆ ಪೂರಕವಾಗಿ ಪರಿಗಣಿಸ್ತಾ ಇದೆ ಕಾಂಗ್ರೆಸ್ಸೇ. ಈಗ ವಿಜಯೇಂದ್ರಗೆ ಬಹುದೊಡ್ಡ ಗಿಫ್ಟ್ ಒಂದನ್ನು ಕೊಟ್ಟಂತಾಗಿದೆ. ನೋಡ್ರಿ, ಸಮಾಜ ಅನ್ನೋದು ಬಹಳ ದೊಡ್ಡದು. ಸಮಾಜ ಅನ್ನೋದು ಇವತ್ತು ಗುರುಗಳು ಮಾಡಿದೆ. ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ. ಸಮುದಾಯ ಕಾಲಕ್ಕೆ ಏನೇನು ಆಗ್ಬೇಕು ಅದು ನಿರ್ಣಯ ಮಾಡೇ ಮಾಡುತ್ತೆ. ಅದು ಬಂದ್ರೆ ಅದು ಕೂಡ ಆಗೇ ಆಗತ್ತೆ. ಕಾಯ್ದು ನೋಡ್ರಿ.
ಆಗುತ್ತೆ, ಕಾಯ್ದು ನೋಡ್ರಿ. ಇದೇ ಆಗೋದು ಈಗ. ಬದಲಾವಣೆ ಕಾಲ ಬಂದಾಗ ಯಾರೂ ತಡೆಗಿಲ್ಲ ಅಂತದಕ್ಕೆ. ಅದು ಇಡೀ ಈ ಭೂಮಂಡಲ ಯಾರನ್ನು ನಿಲ್ಸಕ್ಕಾಗಲ್ಲಂತ. ಬದಲಾವಣೆ ಆಗ್ಬೇಕು ಅಂದ್ರೆ ಈಗ ಸುನಾಮಿ ಆಗತ್ತೆ, ಹೆಂಗಾಗತ್ತಾನ? ಹೆಂಗಾತ ಹೇಳಿ ಕೇಳಿ ಬಂತಾನ ಅದು. ಹಂಗ ಇವ್ರ ಕಾಲ ಮುಗುದೈತಿ, ಬದಲಾವಣೆ ಆಗೇ ಆಗತ್ತೆ. ಮಠ ಕಟ್ಟಿಲ್ಲ, ಸಮಾಜ ಕಟ್ಟಿನಿ ಅಂತ ಹೇಳ್ಕೊಂಡಿದ್ರು. ಯಾರ್ರೀ ಕಟ್ಟಿದವ್ರು? ಎಲ್ಲಿದ್ರಿ ಇವ್ರೆಲ್ಲ? ಎಷ್ಟು ದಿವಸ ಹಿಂದೆ ಬಂದಾರ್ರಿ ಇವ್ರು ಸಮಾಜ ಕಟ್ಟಕ್ಕೆ? ಒರಿಜಿನಲ್ ಸಮಾಜ ಕಟ್ಟಿದ ಮನೆತನದಾಗ ಹುಟ್ಟಿದಂತವ್ ನಾನು. ಹಣ್ಣಾಳು ಗುರುಗಳು ನೆನೆಸ್ಬೇಕು, SR ಕಾಶ್ಯಪ್ನವ್ರು ನೆನೆಸ್ಬೇಕು. ಸಮಾಜನ ಗುರುತಿಸಿ ರಾಜ್ಯದಲ್ಲಿ ಪಂಚಮಸಾಲಿಯರು ಅದಾರ ಅನ್ನೋದಾಗ ಗುರುತು ಮಾಡಿ ಕೊಟ್ಟಿದ್ದಂಥವ್ರು ಮನೆತನದಾಗ ಹುಟ್ಟಿದಂಥವ್ನು ನಾನು. ಇವ್ರು ಯಾರ್ರೀ ಇದ್ರು ಹಿಂದೆ? ಸುಮ್ಮನೆ ಮಾತಾಡ್ತಾರೆ. ಈಗ ಸಮಾಜನ ಬಳಕೆ ಮಾಡ್ಕೋತಾ ಇದಾರೆ ಅಷ್ಟೇ. ಅವ್ರವ್ರ ಅಸ್ತಿತ್ವದ ಪ್ರಶ್ನೆ. ಫಾರ್ ಎಕ್ಸಾಂಪಲ್, ಈಗ ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲಿ ನಾವು ಭಾಗಿಯಾಗಿದ್ವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಇರಬಹುದು, ಕಾಶಪ್ಪನವ್ರು ಇರಬಹುದು, ಹೇಳ್ತಿರೋದು ಅದನ್ನೇ. ಏನು ಯತ್ನಾಳ್ ಒಬ್ಬರೇ ಭಾಗಿಯಾಗಿದ್ರೆ? ನಾವು ಪಕ್ಷಾತೀತವಾಗಿ ಹೋರಾಟ ನಡೀತು, ನಾವು ಇದ್ವಿ. ಆದರೆ ಈಗ ನೀವು ಮುಡುಪಿಟ್ಟಿದ್ದೀವಿ ಅನ್ನೋ ರೀತಿ ಯತ್ನಾಳ್ ಹಿಂದಕ್ಕೆ ನಿಂತು ಬಿಟ್ರೆ, ಅವ್ರ ಜೊತೆಗೆ ನಿಂತು ಬಿಟ್ರೆ ಕಥೆ ಏನು? ತಪ್ಪು ಮೆಸೇಜ್ ಹೋಗುತ್ತೆ, ಮುಂದಿನ ದಿನಗಳಲ್ಲಿ ಲೆಕ್ಕ ತಪ್ಪು ಹೋಗುತ್ತೆ ಅನ್ನೋ ಆಕ್ರೋಶ ಸಿಡಿದಿದ್ದು ಸ್ವಾಮೀಜಿನೇ ಬದಲಿಸ್ಬಿಡ್ತೀವಿ, ನಮಗೆ ಯಾರು ಈ ರೀತಿ ಹೆದರಿಸೋಕೆ ಸಾಧ್ಯ ಇಲ್ಲ ಅನ್ನೋ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಯತ್ನಾಳ್ ಈಗ BJP ಯಿಂದ ಮಾತ್ರ ಟಾರ್ಗೆಟ್ ಆಗ್ತಿಲ್ಲ, ಕಾಂಗ್ರೆಸ್ನ ಟಾರ್ಗೆಟು ಆಗ್ತಿದ್ದಾರೆ. ಕಾಶ್ಯಪ್ನವರು ಇನ್ನಿತರರನ್ನ ಹಂದಿಗಳು ಅಂತ ಸಿಡಿದು ಯತ್ನಾಳ್ ಉತ್ತರ ಕೊಡ್ತಿದ್ದಾರೆ. ಅವ್ರಿಗೆಲ್ಲ ಉತ್ತರ ಕೊಡಲ್ಲ, ವಿಜಯೇಂದ್ರನೇ ಹೇಳಿ ಮಾಡಿಸ್ತಿರ್ಬೇಕು ಕಾಂಗ್ರೆಸ್ಸಿಗರಿಂದ ಅಂತ ಹೇಳ್ತಿದ್ದಾರೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ವಾಚಾಮಗೋಚರವಾಗಿ ಯತ್ನಾಳ್ ವಾಗ್ದಾಳಿ ನಡೆಸಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಹೃದಯ ಎಲ್ಲಿದೆ, ಮಿದುಳು ಎಲ್ಲಿದೆ, ಯಾರ್ಯಾರ ಗೊತ್ತು ಅಂದ್ಕೊಂಡೆ ಲಕ್ಷ್ಮೀ ಹೆಬ್ಬಾಳ್ಕರು ಲಾಭ ತಗೊಂಡವ್ರೆ, ಮಂತ್ರಿ ಮಾಡಿ ಅಂತ ಡೆಲ್ಲಿ ಕರ್ಕೊಂಡು ಹೋದವ್ರು ಯಾರು ಅಂತ ಕಾಶ್ಯಪ್ನವ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ನವರು ಬೇಕಾದಷ್ಟು ಸ್ವಾಮೀಜಿಯವರ ಲಾಭ ಪಡ್ಕೊಂಡು ಈಗ ಮಾತಾಡೋಕೆ ಬಂದಿದ್ದಾರೆ. ನಾನೇ ಅಸಲಿಗೆ ಸ್ವಾಮೀಜಿಯವರು ಇನ್ನೇನು ಪಡ್ಕೊಂಡಿದ್ದೀನಿ, ನನಗೇನು ಲಾಭ ರಾಜಕೀಯವಾಗಿ ಅಂಥದ್ದೇನು ನಾನು ಮಾಡ್ಕೊಂಡಿಲ್ಲ, ನೀವೇ ಲಾಭ ಮಾಡ್ಕೊಂಡವರು. ಸೊ ನಾವು ಸಮುದಾಯದ ಹಿತಕ್ಕಾಗಿ ಹೋರಾಡ್ತಿದ್ದೀವಿ, ನೀವು ಹೊಟ್ಟೆ ಕೆಚ್ಚಿಂದ ಬಾಯ್ ಬಡ್ಕೊಳ್ತಿದ್ದೀರಾ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಶ್ಯಪ್ನವ್ರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ಯತ್ನಾಳ್ ನಡೆಸ್ತಾ ಇರೋದು. ನೋಡ್ರಿ, ಹಂದಿಗಳ ಬಗ್ಗೆ ನಾನು ಪ್ರಶ್ನೆ ಕೇಳ್ಬೇಡ. ಹಂದಿ ಇದ್ದಂಗೆ ಅದು. ಇದೇ ಕೂಡಲ ಸಂಗಮ ಸ್ವಾಮಿಗಳನ್ನ ಯಾರ್ಯಾರು ದಿಲ್ಲಿ ಕರ್ಕೊಂಡು ಹೋಗ್ಯಾರ ಅವ್ರ ಮಕ್ಕಳಿಗೆ, ಅವ್ರ ಹೆಂಡರಿಗೆ ಟಿಕೆಟ್ ಕೊಡ್ಲಿಕ್ಕೆ? ಇರಲ್ಲಕ್ಕದು ಸಮಾಜಕ್ಕೆ ಅಷ್ಟೇ ನಾ ಸೀಮಿತ ಇಲ್ಲ. ಈ ರಾಜ್ಯದಲ್ಲಿ ಎಲ್ಲಾ ಸಮುದಾಯಗಳ ಪರವಾಗಿ ನಾ ಜನಪ್ರತಿನಿಧಿ ಕೆಲಸ ಮಾಡೀನಿ. ಯಾರು ಮಾತಾಡ್ಯಾರಿ ಇವತ್ತು? ಹಾಲು ಮತಕ್ಕೆ ST ಸೇರಿಸ್ಬೇಕಂದಿದ್ದು 7.5% ಮಾಡ್ಬೇಕು ವಾಲ್ಮೀಕಿ ಹಿಂದುಳಿದ ಜನಾಂಗಕ್ಕೆ. ಇವತ್ತು ತಳವಾರ ಇವು ನಮ್ಮ ಏನು ಅಂಬಿಗ ಇವ್ರೆಲ್ಲಾರನು ST ಸೇರಿಸ್ಬೇಕಂತೇಳಿ ಬೊಮ್ಮಾಯಿ ಅಲ್ಲಿ ಸಿಂದಗಿ ಮತಕ್ಷೇತ್ರದಾಗ ವಚನ ಕೊಟ್ಟರು, ನಾವು ಸೇರಿಸ್ತೀನಿ ಅಂತೇಳಿ. ಅಲ್ಲಿ ಹೋಗಿ ಅಲ್ಲಿ ಬೇರೆ ನಾಟಕ ಚಾಲು ಮಾಡಿದ್ರು. ಅವಾಗ ನಾನೇ ಬೊಮ್ಮಾಯಿ ಕೇಳ್ದೇನೆ, ಇಲ್ಲಾಂದ್ರೆ ಅದು ಸೇರಿಸ್ತಿದ್ದೆ ಇಲ್ಲ ST. ಹಂಗಾಗಿ ನಾನು ಒಂದು ಜಾತಿಗೆ ಸೀಮಿತ ಇದ್ದೇನೆ. ನಾ ಎಲ್ಲರಿಗೂ ಸಮಸ್ತ ಹಿಂದೂಗಳ ಪ್ರತಿನಿಧಿಯಾಗಿ ಕೆಲಸ ಮಾಡೀನಿ. ಹಂದಿಗಳ ಬಗ್ಗೆ ನೀವು ಪ್ರಶ್ನೆ ಕೇಳಬೇಡ. ಯಾರೇ ನಾವ್ಯಾಕಲ್ಲಕ್ ಹೋಗ್ರಿ, ನೀವು ಹತ್ತೀರಿ. ನೀವು ಮಾಧ್ಯಮದವ್ರು ಏನಾರು ಅನ್ಕೋತ್ಕೊಂಡ್ರಿ, ನನ್ನ ಬಾಯಿಂದ ಹೇಳಿದ್ರತ್ತ ನೀವು ಅನ್ಸಲಕ್ ಹೋಗ್ಬಾರ್ದು. ಮತ್ತೆ ಈ ಕಡೆ ಕಾಶ್ಯಪ್ನವ್ರು ಚಾಲೆಂಜ್ ಹಾಕಿದ್ದಾರೆ, ಓಪನ್ ಚಾಲೆಂಜ್ ಹಾಕಿದ್ದಾರೆ. ಮುಂದಿನ ಸಲ ನೀವು ತಾಕತ್ತಿದ್ರೆ ಗೆಲ್ಲಿ, 28 ಚುನಾವಣೆಯಲ್ಲಿ ಗೆದ್ದು ತೋರಿಸಿ ನೋಡೋಣ ಅಂತ. ಸಮುದಾಯದ ಬಲ ಇದೆ ಅಂತ ನೀವು ಹಾರಾಡ್ತಿದ್ದೀರಿ. ನಾವು ಪಕ್ಷ ಕಟ್ಟಿ ಸುಮಾರು ಕ್ಷೇತ್ರಗಳಲ್ಲಿ ಗೆಲ್ಲಿಸ್ಕೊಂಡು ಬರ್ತೀನಿ ಅನ್ನೋ ಥರ ಎಲ್ಲ ನೀವು ಯೋಚನೆ ಮಾಡ್ತಿದ್ರೆ 28ರಲ್ಲಿ ನೀವು ನಿಮ್ಮ ಕ್ಷೇತ್ರದಲ್ಲಿ ವಿಜಯಪುರದ ಒಳಗಡೆ ಗೆದ್ದು ತೋರಿಸಿ ನೋಡೋಣ ಅನ್ನುವಂಥ ಓಪನ್ ಚಾಲೆಂಜನ್ನು ಈಗ ಕಾಶ್ಯಪ್ನವರು ಹಾಕಿರೋದು. ಅಷ್ಟರ ಮಟ್ಟಿಗೆ ಯತ್ನಾಳ್ ವಿರುದ್ಧ ಕಾಂಗ್ರೆಸ್ಸಿಗರು ತೊಡೆ ತಟ್ಟಿದ್ದಾರೆ. ಒಂದು ಕಡೆಗೆ ವಿಜಯೇಂದ್ರ ರಾಜೀನಾಮೆ ಕೊಟ್ಟು ಮತ್ತೆ ಗೆದ್ದು ಬರಲಿ ನೋಡೋಣ, DK ಶಿವಕುಮಾರ್ ಸಿದ್ದರಾಮಯ್ಯನವರ ಆಶೀರ್ವಾದದಿಂದ MLA ಆಗಿರೋದು ವಿಜಯೇಂದ್ರ ಅಂತೆಲ್ಲ ಪದೇ ಪದೇ ಕಾಲ ಎಳಿತಿದ್ದಾರಲ್ಲ ಯತ್ನಾಳ್. ಈ ಹೊತ್ತಲ್ಲಿ ಯತ್ನಾಳ್ಗೆ ನೀವು 28ರಲ್ಲಿ ಗೆಲ್ಲುವ ಸಾಧ್ಯತೆಯೇ ಇಲ್ಲ ಅಂತ ಕಾಂಗ್ರೆಸ್ ಡಿಚ್ಚಿ ಕೊಟ್ಟಿರೋದು. ಸೊ ಜಟಾಪಟಿ ಅಂತೂ ಜೋರಾಗಿದೆ. ಯತ್ನಾಳ್ ಯಡಿಯೂರಪ್ಪ ಕುಟುಂಬ BJPಯಿಂದ ಔಟ್ ಆದ ಮೇಲೇ, ವ್ಯಾನಿಷ್ ಆದಮೇಲೆ ನಾನು BJPಗೆ ಬರೋದು ಅನ್ನುವಂಥ ಶಪಥವನ್ನು ಮಾಡ್ಕೋತಿದ್ದಾರೆ. ನೀವು ಕರ್ಕೊಂಡ್ರು ನಾನು ಬರಲ್ಲ ಅಂತ. ಈ ರೆಬಲ್ ಟೀಮ್ನವ್ರು ಹೇಳ್ತಿರೋದೇನು, 3 ತಿಂಗಳ ಒಳಗಡೆ ಹೆಂಗಾದ್ರೂ ಮಾಡಿ ದೇವೇಂದ್ರ ಫಡ್ನವೀಸ್ ಅವ್ರನ್ನ ಕೇಳ್ಕೊಂಡು ಹೈಕಮಾಂಡ್ ಕೈಕಾಲು ಹಿಡ್ದಾದ್ರೂ ನಿಮ್ಮನ್ನು ವಾಪಸ್ ಕರ್ಕೊಳ್ತೀವಿ ಅಂತ. ಬಟ್ ಯತ್ನಾಳ್ ಶಪಥ ಮಾಡಿರೋದೇನು, ಯಡಿಯೂರಪ್ಪ ಫ್ಯಾಮಿಲಿ ಔಟ್ ಆಗೋ ತನಕ ತಾನು BJPಗೆ ಇನ್ನಾಗಲ್ಲ ಅಂತ. ಯಾರು ಕಾಯ್ಕೊಂಡು ಕೂತಿದ್ದಾರಾ ನಿಮ್ಮನ್ನ BJPಗೆ ತಗೊಳ್ಳೋಕೆ ಅನ್ನೋ ಮಟ್ಟಿಗೆ BJPಗರ
ಅಂದರೆ ಹೈಕಮಾಂಡ್ ನಾಯಕರ ಸಿಟ್ಟು ನೆತ್ತಿಗೇರುವಂತೆ ಮತ್ತಷ್ಟು ಮಗದಷ್ಟು ಕೆಣಕ್ತಿದ್ದಾರೆ. ನಿನ್ನೆಯಷ್ಟೇ ರಮೇಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಅವ್ರಿಗೊಂದು ಎಚ್ಚರಿಕೆ ಕೊಡ್ತು. ಯತ್ನಾಳ್ ಅವರೇ, ನೀವು ಪಕ್ಷ ಮತ್ತೊಂದು ಅಂತ ಮಾತಾಡೋದಾದ್ರೆ ನಮ್ಮ ಕಡೆಗೇ ಬರಬೇಡಿ, ನೀವು ಪಕ್ಷಕ್ಕೆ ವಾಪಸ್ ತಗೊಳ್ಳೋ ರೀತಿ ಮಾಡೋ ಪ್ರಯತ್ನದಲ್ಲಿದ್ದೀವಿ, ಅಲ್ಲಿ ತನಕ ತಡ್ಕೊಳೋಕ್ಕಾಗಲ್ವಾ ನಿಮಗೆ? ನಮಗೆ ಹೊರೆ ಆಗ್ತಿದೆ, ನಮಗೆ ಕಾಸ್ಟ್ಲಿ ಆಗ್ತಿದೆ ಅಂತ ರೆಬಲ್ ಬಣದ ನಾಯಕರೇ ಅವ್ರ ಟೀಮಲ್ಲಿದ್ದವರೇ ಡಿಚ್ಚಿ ಕೊಟ್ಟಿದ್ದಾರೆ. ಈಗ ನೋಡಿದ್ರೆ ಯಡಿಯೂರಪ್ಪ ಔಟ್ ಆಗೋ ತನಕ ನಾನು ಇನ್ನಾಗದೇ ಇಲ್ಲ ನೀವು ಕರೆದ್ರು ಅನ್ನುವಂಥ ಶಪಥ ಬೇರೆ ಮಾಡಿದ್ದು ಯತ್ನಾಳ್. ಹೈಕಮಾಂಡ್ ಭವಿಷ್ಯದಲ್ಲೂ ಕೂಡ ಅವ್ರನ್ನ ಕರ್ಕೊಳ್ಳದಂತೆ ದಾರಿ ಕ್ಲೋಸ್ ಮಾಡ್ಕೊಳ್ತಿದ್ದಾರೆ. ಕಾಂಗ್ರೆಸ್ ಬೇರೆ ಈಗ ಯತ್ನಾಳ್ ವಿರುದ್ಧ ಅಖಾಡಕ್ಕೆ ಧುಮುಕಿದ್ದು ಎಲ್ಲೆಡೆಯಿಂದ ಪೆಟ್ಟು ತಿಂತಿದ್ದಾರೆ ರೆಬಲ್ ನಾಯಕ. ಸೊ ಒಂಟಿಯಾಗಿ ಏಕಾಂಗಿಯಾಗಿ ಗುರಿ ತಲುಪಬಲ್ಲರ ಕಾದ್ ನೋಡಬೇಕು. ಒಟ್ಟಿನಲ್ಲಿ ವಾತಾವರಣ ಬಹಳ ಸಂಕಷ್ಟದಾಯಕವಾಗೇ ಇತ್ತು. ವಿಜಯೇಂದ್ರಗೆ ಯತ್ನಾಳ್ ಉಚ್ಚಾಟನೆ ಬಳಿಕ ಎಲ್ಲ ಸರಿ ಹೋಯ್ತು ಅನ್ನೋ ಥರ ಏನಿರಲಿಲ್ಲ. ಆದರೆ ಈಗ ಎಲ್ಲ ವಾತಾವರಣ ಪೂರಕವಾಗುವಂತೆ ಯತ್ನಾಳೇ ಮಾಡಿಕೊಡ್ತಿದ್ದಾರೆ. ಈಗ ನೋಡಿ, ಯತ್ನಾಳ್ ಈ ವರಸೆಯಿಂದಾಗಿ ಅವ್ರ ಪರವಾಗಿ ನಿಲ್ಲೋ ಪರಿಸ್ಥಿತಿಲಿ ಜಾರಕಿಹೊಳಿ ಆ್ಯಂಡ್ ಟೀಮ್ ಇಲ್ಲ. ಅವರಿಗೆ ಸ್ವಲ್ಪ ವರಸೆ ಬದಲಾಯಿಸ್ತಿದ್ದಾರೆ. ಆಯಿತು, ವಿಜಯೇಂದ್ರ ಅವ್ರನ್ನ ಮರು ಆಯ್ಕೆ ಮಾಡಬೇಡಿ, ಅಟ್ಲೀಸ್ಟು ಈಗ ಇರೋರು ಇರಲಿ, ಇನ್ನೊಂದು ವರ್ಷಕ್ಕೆ ಮುಗಿಯತ್ತಲ್ಲ ಅವಧಿ, ಅಲ್ಲಿ ತನಕ ಅವ್ರು ಇರಲಿ, ಆಮೇಲೆ ಚೇಂಜ್ ಮಾಡಿ ಅನ್ನೋ ರೀತಿಯದ್ದೊಂದು ಸಂದೇಶ ಹೈಕಮಾಂಡ್ಗೆ ರವಾನೆ ಆಗ್ತಿದೆಯಂತೆ. ಈಗ ಮರು ಆಯ್ಕೆ ಅಂತ ಮಾಡಿದ್ರೆ 3 ವರ್ಷ ಆಗುತ್ತೆ. ಹಾಗಾಗಿ ಈಗಿರೋರು ಕಂಟಿನ್ಯೂ ಆಗೋಕೆ ಬಿಟ್ಟರೆ 1 ವರ್ಷಕ್ಕೆ ಮುಗಿಯುತ್ತೆ. ಸದ್ಯಕ್ಕೆ ನಾವು ಸುಮ್ಮನಿರ್ತೀವಿ, ವಿಜಯೇಂದ್ರ ಇರಲಿ ಬಿಡಿ ಅನ್ನೋ ಮಟ್ಟಿಗೆ ವರಸೆ ಬದಲಾಗ್ತಿದೆ. ಅಚ್ಚರಿ ಅಂದರೆ ಮೊದಲು ಹೇಗಿತ್ತು ಈ ಕ್ಷಣಕ್ಕೆ ಬದಲಿಸ್ಬೇಕು ಅಂತ, ಈಗ 1 ವರ್ಷಕ್ಕೆ ಓಕೆ ಒಪ್ಕೋತೀವಿ ಅನ್ನೋ ಮಟ್ಟಿಗೆ ರೆಬಲ್ ಟೀಮ್ನ ವರಸೆ ಬದಲಾಗ್ತಿದೆ. ಅಂದರೆ ಹೈಕಮಾಂಡ್ನ ಒಂದು ಸಂದೇಶ ರೆಬಲ್ ಬಣವನ್ನು ಮೆತ್ತಗಾಗಿಸಿರುವಂತೆ ಕಾಣಿಸ್ತಾ ಇದೆ. ಯತ್ನಾಳ್ಗಾದ ಪರಿಸ್ಥಿತಿಯನ್ನು ನಾವು ಕೂಡ ಯಾಕೆ ಅನುಭವಿಸ್ಬೇಕು ಅನ್ನೋ ನಿರ್ಧಾರಕ್ಕೆ ಬಂದ್ರ. ವಿಜಯೇಂದ್ರ ಮೇಲೆ ಮುನಿಸಿದ್ರೂ ಕೂಡ ಹೇಗೋ ಎಲೆಕ್ಷನ್ ತನಕ ತಳ್ಕೊಂಡು ಹೋಗಿ ಆಮೇಲೆ ನೋಡ್ಕೊಳ್ಳೋಣ ಅನ್ನುವಂಥ ಲೆಕ್ಕಾಚಾರವ ಇದು ಗೊತ್ತಿಲ್ಲ. ಈಗ ಹೈಕಮಾಂಡ್ ನಾಯಕರು ಇಲ್ಲಿ ಅಧ್ಯಕ್ಷರ ಆಯ್ಕೆ ಫೈನಲ್ ಮಾಡೋದಕ್ಕೆ ಮುಹೂರ್ತ ಫಿಕ್ಸ್ ಮಾಡ್ಕೊಳ್ತಿರೋ ಹೊತ್ತಲ್ಲಿ ನಡೆದಿರೋ ಬೆಳವಣಿಗೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.